ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಹ್ಯಾಪಿನೆಸ್ ಅನ್ನೋ ಜಾಂಬಿ ಸೀರೀಸ್ ನ ಎಪಿಸೋಡ್ 10 ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವಿನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಆ ಎಲ್ಲ ಎಪಿಸೋಡ್ಸ್ ನ ಕೂಡ ನೋಡ್ಕೊಂಡ್ ಬಂದ್ಬಿಡಿ. ಅವಾಗ್ಲೇ ನಿಮ್ಗೆ ಈ 10th ಎಪಿಸೋಡ್ ಅರ್ಥ ಆಗೋದು. ಅದೇ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಆಲ್ ಅನ್ ಆಪ್ಷನ್ ನ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಈ ತರ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಆ ಲೀಡರ್ ಲೇಡಿ ಅವ್ರ ಹಸ್ಬೆಂಡ್ ಹತ್ರ ಫೈಟಿಂಗ್ ಮಾಡಿದಾಗ ನಮ್ ಹೀರೋ ಮೇಲೆ ಅವನು ಮಾರ್ಕ್ ಮಾಡ್ಬಿಟ್ಟಿರ್ತಾನೆ. ಸೊ ಈಗ ನಮ್ ಹೀರೋ ಕೂಡ ಜಾಂಬಿಯಾಗಿ ಚೇಂಜ್ ಆಗ್ತಾನೆ ಏನು ಅಂತ ಗೊತ್ತಿಲ್ಲ. ಅವ್ನು ಹಂಗೆ ವಾಶ್ರೂಮ್ ಅಲ್ಲಿ ಬೇಜಾರಲ್ಲಿ ನಿಂತಿರ್ತಾನೆ. ಅದಾದ್ಮೇಲೆ ಏನಾಯ್ತು ಅಂತ ಈ ಎಪಿಸೋಡ್ ಅಲ್ಲಿ ನೋಡೋಣ. ನಮ್ ಹೀರೋ ಈಗ ತುಂಬಾನೇ ಬೇಜಾರಲ್ಲಿ ನಿಂತಿರ್ತಾನಲ್ಲ, ಈಗ ಅಲ್ಲಿರೋ ವಾಕಿ ಟಾಕಿ ಇಂದ ನಮ್ ಕ್ಯಾಪ್ಟನ್ ಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡ್ಬಿಟ್ಟು ಏನ್ ಸರ್ ಈ ವೈರಸ್ ಗಾಗಿರೋ ಮೆಡಿಸನ್ ನ ಕಂಡಿಡ್ದ್ ಬಿಟ್ರ ಅಂತ ಕೇಳ್ತಾನೆ. ಅದಕ್ಕೆ ಕ್ಯಾಪ್ಟನ್ ಇನ್ನೂ ಇಲ್ಲ, ಅದನ್ನೇ ಟ್ರೈ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಸರಿ ಆಯ್ತು, ಆ ಚಿಕ್ಕ ಹುಡುಗಿ ಅವ್ರ ಅಪ್ಪ ಮಾತ್ರ ಹುಡುಗಿನ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ನೀವ್ ಬಂದ ಹುಡುಗಿನ ಕರ್ಕೊಂಡ್ ಹೋಗ್ಬೇಕಾದ್ರೆ ಹೀರೋಯಿನ್ ಕೂಡ ಸೇರಿಸಿ ಕರ್ಕೊಂಡ್ ಹೋಗಿ ಅಂತ ಹೇಳ್ತಾನೆ. ಈ ಕಡೆ ಕ್ಯಾಪ್ಟನ್ ಏನು ಅರ್ಥ ಆಗಲ್ಲ. ಅವ್ನ ಅವ್ರ ಹೆಂಡತಿ ಮೇಲೆ ಎಷ್ಟೆಲ್ಲ ಪ್ರಾಣ ಇಟ್ಕೊಂಡಿದ್ದಾನೆ, ಇವನು ಇಷ್ಟು ಧೈರ್ಯವಾಗಿ ಅವ್ರ ಹೆಂಡತಿ ಹೆಂಗ್ ಕಳ್ಸಿಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಕ್ಯಾಪ್ಟನ್ ಸೋಲ್ಜರ್ ಲೇಡಿ ಹತ್ರ ಹೇಳ್ತಾರೆ, ಮೋಸ್ಟ್ಲಿ ಹೊರಗಡೆಗಿಂತ ಒಳಗಡೆ ಇನ್ಫೆಕ್ಟ್ ಆಗಿರೋರು ಜಾಸ್ತಿ ಇದಾರೇನೋ, ಅದಕ್ಕೋಸ್ಕರ ಈ ತರ ಡಿಸಿಷನ್ ತಗೊಂಡಿದ್ದಾರೇನೋ ಅಂತ ಹೇಳ್ಬೇಕಂದ್ರೆ ಅವರೇ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಏನಕ್ಕೆ ಸಡನ್ ಆಗಿ ಹೀರೋ ಈ ತರ ಒಂದು ಡಿಸಿಷನ್ ತಗೊಂಡ ಅಂತ. ಆಕ್ಚುಲಿ ಹೀರೋ ಏನ್ ಯೋಚನೆ ಮಾಡ್ತಿರ್ತಾನಂದ್ರೆ, ಈಗ ಇವ್ನ್ ಎಫೆಕ್ಟ್ ಆಗಿದ್ದಾನಲ್ವಾ, ಇವನಿಂದ ಹೀರೋಯಿನ್ ಏನು ಅಪಾಯ ಆಗ್ಬಾರ್ದು ಅಂತ ಹೇಳಿ ಇವ್ರ ಜೊತೆ ಅಂದ್ರೆ ಕ್ಯಾಪ್ಟನ್ ಅವ್ರ ಜೊತೆ ಅಲ್ಲಿ ಕಳಿಸ್ಬಿಟ್ರೆ ಸೇಫ್ ಆಗಿರ್ತಾಳೆ ಅಂತ ಹೇಳಿ. ಇನ್ನೊಂದ್ ಕಡೆ ನಮ್ ಹೀರೋ ಹೀರೋಯಿನ್ ಇಬ್ರು ಅಲ್ಲಿ ಅವ್ರ ಮನೆಗೆ ಹೋಗ್ತಾರೆ. ಒಳಗಡೆ ಲೀ ಇರೋದಿಲ್ಲ, ಬಟ್ ಟೇಬಲ್ ಮೇಲೆ ಒಂದು ನೋಟ್ ಮಾತ್ರ ಬರ್ದಿರ್ತಾನೆ. ದಯವಿಟ್ಟು ನನ್ನ ಹುಡುಕ್ಬೇಡಿ, ನಾನು ಹೊರಗಡೆ ಹೋಗ್ತಾ ಇದೀನಿ, ನಿಮಗ್ ಬೇಕಾಗಿರೋ ಊಟ ನೀರೆಲ್ಲ ಅಲ್ಲೇ ಇದೆ, ನೀವ್ ಅದನ್ನೆಲ್ಲ ಎತ್ಕೊಂಡು ಎಲ್ಲರೂ ಶೇರ್ ಮಾಡ್ಕೊಳ್ಳಿ ಅಂತ ಬರ್ದಿರ್ತಾನೆ. ಇದನ್ನ ನೋಡಿ ನಮ್ ಹೀರೋ ಹೀರೋಯಿನ್ ಗೆ ಡೌಟ್ ಬರುತ್ತೆ. ಮೋಸ್ಟ್ಲಿ ಯಾರಾದ್ರೂ ಇವ್ನ ಕಿಡ್ನಾಪ್ ಮಾಡ್ಬಿಟ್ರ, ಇವ್ನ ಇತ್ರಲ್ಲ ಬರ್ದಿಡಲ್ವೇ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ಅಷ್ಟೆಲ್ಲ ಬೇರೆ ಏನಾದ್ರು ಸಿಗುತ್ತಾ ಅಂತ ಹೇಳ್ಬಿಟ್ಟು ಹಂಗೆ ಸುತ್ತಮುತ್ತ ಹುಡುಕ್ತಾರೆ. ಆಗ ಟೇಬಲ್ ಮೇಲೆ ಈ ವೈರಸ್ ಗಾಗಿರೋ ಟ್ಯಾಬ್ಲೆಟ್ ಇರುತ್ತಲ್ಲ, ಅದನ್ನ ಗಮನಿಸ್ತಾರೆ. ಈಗ ಹಂಗೆ ಹುಡ್ಕೊಂಡ್ ಕೆಳಗಡೆ ಬಂದ್ ನೋಡ್ತಾರೆ, ಬಟ್ ಕೆಳಗಡೆ ಕೂಡ ಅವನೆಲ್ಲೂ ಕಾಣಿಸೋದಿಲ್ಲ. ಈಗ ಹಂಗೆ ಮೇಲೆ ಬರ್ತಾ ಇರ್ಬೇಕಾದ್ರೆ ಯೋಚನೆ ಮಾಡ್ಕೊಂಡೇ ಬರ್ತಾರೆ, ಏನಕ್ಕೋಸ್ಕರ ಈ ತರ ಒಂದು ಡಿಸಿಷನ್ ತಗೊಬೇಕು. ಹೇಳ್ಬೇಕಂದ್ರೆ ಅವನ ಹತ್ರ ಊಟ ಇತ್ತು, ನೀರಿತ್ತು, ಒಳ್ಳೆ ಪ್ಲೇಸ್ ಬೇರೆ ಇದೆ, ಹಂಗಿರ್ಬೇಕಾದ್ರೆ ಅವನೇನಕ್ ಹೊರಗಡೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಒಂದು ಕನ್ಫ್ಯೂಷನ್ ಅಲ್ಲಿ ಮೇಲೆ ಬರ್ತಾರೆ. ಸ್ಟ್ರೇಟ್ ಆಗ್ಲಿ ಅವ್ರ ಮನೆ ಹತ್ರನೇ ಬರೋದು. ಆದ್ರೆ ಇವ್ರು ಬರೋಷ್ಟ್ರಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ಅಷ್ಟು ಜನ ಅಲ್ಲೇ ನಿಂತಿರ್ತಾರೆ. ಏನ್ ವಿಷಯ ಏನು ಅಂತ ಕೇಳಿದ್ರೆ, ಇವ್ರು ಹೇಳಿದ್ರಲ್ವಾ ಬೆಳಗ್ಗೆ ಬರಕ್ ಕೇಳ್ಬಿಟ್ಟು, ಅದರಿಂದಾನೇ ಇಲ್ಲಿ ಬಂದು ವೇಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಆಕ್ಚುಲಿ ಇವ್ರು ವೇಟ್ ಮಾಡಕ್ಕೆಲ್ಲ ಬಂದಿರೋದು, ಒಳಗಡೆ ಹೋಗ್ಬೇಕು ಅಂತ ಟ್ರೈ ಮಾಡಿರ್ತಾರೆ. ಇವ್ರಿಗೆಲ್ಲ ಫಸ್ಟ್ ಗೊತ್ತಿದೆ ಅಲ್ಲಿ ಅನ್ನೋನ್ ಇಲ್ಲಿಲ್ಲ, ಹೊರಗಡೆ ಹೋಗ್ಬಿಟ್ಟಿದ್ದಾನೆ ಅಂತ. ಅದಾದ್ಮೇಲೆ ನಮ್ ಹೀರೋ ಹೀರೋಯಿನ್ ಡೋರ್ ಓಪನ್ ಮಾಡಿ ಬಿಡ್ತಾರೆ. ಇವ್ರು ಒಳಗಡೆ ಹೋಗ್ಬಿಟ್ಟು ಎಲ್ಲಾ ಫುಡ್ ನನ್ನು ಎತ್ಕೋಬೇಕು ಅಂತ ನೋಡ್ತಾರೆ. ಆದ್ರೆ ನಮ್ ಹೀರೋ ಹೀರೋಯಿನ್ ಸ್ವಲ್ಪ ಮಾತ್ರ ಎತ್ಕೊಳ್ಳಿ, ಸ್ವಲ್ಪ ಇಲ್ಲೇ ಬಿಟ್ಟಿರಿ ಅಂತ ಹೇಳ್ತಾರೆ. ಆಗ ಅವನಲ್ಲಿ ಬರ್ದಿಟ್ಟಿರ್ತಾನಲ್ಲ ನೋಟು, ಅದನ್ನ ಲೀಡರ್ ಲೇಡಿ ಎತ್ತಿ ಓದ್ಬಿಡ್ತಾಳೆ. ಲೀನೆ ಅಷ್ಟು ಸ್ಪಷ್ಟವಾಗಿ ಬರ್ದಿಟ್ಟಿದ್ದಾನೆ, ಇಲ್ಲಿರೋ ಊಟನ ನೀರ್ನೆಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಇರೋರ್ಗೆ ಎಲ್ಲರಿಗೂ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು, ಮತ್ತ್ಯಾಕ್ ನಾವ್ ನಿಮ್ಮ ಹತ್ರ ಪರ್ಮಿಷನ್ ಕೇಳ್ಬೇಕು, ಇಲ್ಲಿರೋದೆಲ್ಲ ನಾವೇ ಎತ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಕ್ಲೀನ್ ಮಾಡಕ್ಕೆ ಅಂತ ಹಸ್ಬೆಂಡ್ ಅಂಡ್ ವೈಫ್ ಬಂದಿರ್ತಾರಲ್ಲ, ಅದ್ರಲ್ಲಿ ಹಸ್ಬೆಂಡ್ ಬಂದಲ್ಲಿ ಇರೋದನ್ನೆಲ್ಲ ಎತ್ಕೊಳಕ್ ಹೋಗ್ತಾನೆ. ಆದ್ರೆ ನಮ್ ಹೀರೋಯಿನ್ ಹೋಗ್ಬಿಟ್ಟು ಅವನನ್ನ ತಡಿತಾಳೆ. ಹೇಳ್ಬೇಕಂದ್ರೆ ಅವ್ನ ಹಂಗೆ ಟೇಬಲ್ ಹಾಕೊಂಡು ಕೈ ಮುರಿದ್ಬಿಟ್ಟು ವಾರ್ನಿಂಗ್ ಕೊಡ್ತಾಳೆ. ಅದಾದ್ಮೇಲೆ ಅವ್ರವ್ರು ಸ್ವಲ್ಪ ಊಟನ ತಗೊಂಡು ನೀರ್ನ ತಗೊಂಡು ಅವ್ರವ್ರ ಮನೆಗಳಿಗೆ ಹೋಗ್ತಾರೆ. ಈ ಕಡೆ ಜಾನ್ ಕೂಡ ಅವ್ನಿಗೆ ಬೇಕಾಗಿರೋ ಅಷ್ಟು ನೀರ್ನ ತಂದಿರ್ತಾನೆ, ಬಟ್ ಅವ್ನಿಗೆ ಸಾಕಾಗೋದಿಲ್ಲ, ಇನ್ನೂ ಬೇಕು, ಏನಾದ್ರೂ ಪ್ಲಾನ್ ಮಾಡ್ಬೇಕಲ್ಲ ಅಂತ ನೋಡ್ತಾನೆ. ಅಷ್ಟರಲ್ಲಿ ಅವ್ರ ಮನೆ ಡೋರ್ನ ಯಾರೋ ತಡ್ತಾರೆ. ಯಾರಂತ ನೋಡಿದ್ರೆ ಆ ಕ್ಲೀನರ್ ಲೇಡಿ ಅವ್ರ ಹಸ್ಬೆಂಡ್ ಮತ್ತೆ ಆ ಲೀಡರ್ ಲೇಡಿ ಇಬ್ರು ಬಂದ್ಬಿಟ್ಟು ಇವನ್ ಹತ್ರ ಹೇಳ್ತಾ ಇರ್ತಾರೆ, ಆ ಲೀನೆ ಅಷ್ಟು ಸ್ಪಷ್ಟವಾಗಿ ಬರ್ದಿಟ್ಟಿದ್ದಾನೆ ಎಲ್ಲಾನು ತಗೊಳ್ಳಿ ಅಂತ, ಬಟ್ ನಾವ್ ಯಾಕ ಹೀರೋ ಹೀರೋಯಿನ್ ಮಾತನ್ನ ಕೇಳ್ಬೇಕು, ನಾವೇ ಪ್ಲಾನ್ ಮಾಡಿ ಹೋಗಿ ಅಲ್ಲಿರೋ ಅಷ್ಟು ಊಟನ ನೀರ್ನೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಮಾತಾಡ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ, ಆ ಚಿಕ್ಕ ಹುಡುಗಿ ಕೂತ್ಕೊಂಡು ಇವ್ರ ಹತ್ರ ಜಾಲಿಯಾಗಿ ಮಾತಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ನಮ್ ಹೀರೋ ಕೈಯಲ್ಲಿ ಒಂದು ವಾಟರ್ ಗ್ಲಾಸ್ ನ ಎತ್ಕೊಂಡ್ ಬರ್ತಾನೆ, ಬಟ್ ಅದನ್ನ ಕುಡಿಯಲ್ಲ, ಹಂಗೆ ಕೈಯಲ್ಲಿ ಇಟ್ಕೊಂಡಿರ್ತಾನೆ. ಈಗ ನೈಟೇ ಆಗ್ಬಿಟ್ಟಿರುತ್ತೆ, ಆದ್ರೂ ನೀರ್ನ ಕುಡ್ದಿರೋದಿಲ್ಲ. ಈಗೆಲ್ಲ ಮಲಗಿರ್ತಾರೆ, ಬಟ್ ನಮ್ ಹೀರೋ ಅಲ್ಲಿ ಕಾಣಿಸೋದಿಲ್ಲ. ಹೀರೋಯಿನ್ ಏನಾಗ್ಬಿಟ್ಟ ಅಂತ ಹೇಳ್ಬಿಟ್ಟು ಹುಡ್ಕೊಂಡ್ ಬರ್ತಾಳೆ. ಆದ್ರೆ ನಮ್ ಹೀರೋ ಅಲ್ಲೇ ಹೊರಗಡೆ ಕೂತಿರ್ತಾನೆ. ಇಷ್ಟು ದಿನ ಹೀರೋಯಿನ್ ಜೊತೆ ಇರೋ ಎಲ್ಲಾ ರೊಮ್ಯಾಂಟಿಕ್ ಮೂಮೆಂಟ್ಸ್ ನ ಕೂಡ ಅವ್ನ ಹಂಗೆ ಯೋಚನೆ ಮಾಡಿ ತುಂಬಾನೇ ಫೀಲ್ ಮಾಡ್ಕೊಳ್ತಾನೆ. ಯಾಕಂದ್ರೆ ಈಗ ಇವನು ಇನ್ ಸ್ವಲ್ಪ ಹೊತ್ತಲ್ಲಿ ಜಾಂಬಿಯಾಗಿ ಚೇಂಜ್ ಆಗ್ಬಿಡ್ತಾನೆ. ಹಿಂಗಿರ್ಬೇಕಾದ್ರೆ ಎಲ್ಲಿ ಹೀರೋಯಿನ್ ಒಂಟಿಯಾಗಿ ಬಿಟ್ಟು ಹೋಗ್ಬಿಡ್ತೀನೋ ಅಂತ ಹೇಳ್ಬಿಟ್ಟು ತುಂಬಾನೇ ಟೆನ್ಷನ್ ಅಲ್ಲಿ ಇರ್ತಾನೆ. ಅದೇ ಟೈಮ್ಗೆ ಹೀರೋಯಿನ್ ಬಂದ್ಬಿಡ್ತಾಳೆ. ಏನ್ ಮಾಡ್ತಾ ಇದೀಲ್ ಹೊರಗಡೆ ಯಾಕೆ ಕೂತಿದ್ಯಾ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾಳೆ. ನಮ್ ಹೀರೋ ಕೂಡ ಏನು ಮಾತಾಡೋದಿಲ್ಲ. ಆದ್ರೆ ಅವ್ನ ಕೈಯಲ್ಲಿ ಮತ್ತೆ ಆ ಬ್ಯಾಂಡೇಜ್ ಹಾಕಿರೋ ಜಾಗದಲ್ಲೇ ಬ್ಲಡ್ ಬರೋದನ್ನ ಗಮನಿಸ್ತಾಳೆ. ಸಿರಂತಿಗೆ ಒಳಗಡೆ ಕರ್ಕೊಂಡೋಗಿ ಮತ್ತೆ ಅವಳಿಗೆ ಬ್ಯಾಂಡೇಜ್ ನ ಹಾಕ್ತಾ ಇರ್ತಾಳೆ. ಆಗ ಅವರು ಮತ್ತೆ ಲೀ ಬಗ್ಗೆ ಮಾತಾಡ್ತಾರೆ. ನಮಗ್ ಗೊತ್ತಿರೋ ಪ್ರಕಾರ ಲೀ ಇಲ್ಲಿಂದ ಹೊರಗಡೆ ಹೋಗಕ್ ಚಾನ್ಸೇ ಇಲ್ಲ, ಅವ್ನ್ಗೇನೋ ಆಗಿದೆ, ನಾವ್ ಅದನ್ನ ಕಂಡಿಡಿಬೇಕು ಅಂತ ಹೇಳ್ತಾ ಇರ್ತಾಳೆ. ಅದಾದ್ಮೇಲೆ ಅಲ್ಲಿ ಜನಗಳೇ ಓಡಾಡೋದಿಲ್ಲ ಒಂದು ಫ್ಲೋರ್ ಅಲ್ಲಿ, ಆ ಜಾಗದಲ್ಲಿ ಹೋಗ್ಬಿಟ್ಟು ಹುಡುಕ್ತಾ ಇರ್ತಾರೆ. ಆಕ್ಚುಲಿ ಅದೊಂದು ಮನೆ, ಅಲ್ಲೋಗಿ ಹುಡುಕ್ತಾರೆ. ಒಳಗಡೆ ಏನೋ ಸೌಂಡ್ ಬರ್ತಾ ಇದೆ, ಏನಂತ ನೋಡಿದ್ರೆ ಆ ಲಾಯರ್ ಮತ್ತೆ ಜಾನ್ ಅವ್ರ ಗರ್ಲ್ ಫ್ರೆಂಡ್ ಅವ್ರಿಬ್ರು ಅಲ್ಲೇ ಇದ್ದಿದ್ದಾರೆ ಅಂತ ಕಾಣಿಸುತ್ತೆ. ಅವ್ರಿಬ್ರನ್ನ ನೋಡಿದ ತಕ್ಷಣ ನಮ್ ಹೀರೋ ಹೀರೋಯಿನ್ ಗೆ ಲೈಟ್ ಆಗಿ ಶಾಕ್ ಆಗುತ್ತೆ. ನೀವ್ ಈ ತರ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ ವೈಫ್ ಗೊತ್ತಾ, ಆದಷ್ಟು ಬೇಗ ನಿಮ್ ವೈಫ್ ಹೇಳ್ಬಿಡಿ ಅಂತ ಹೇಳಿ ನಮ್ ಹೀರೋಯಿನ್ ಲಾಯರ್ ಹತ್ರ ಹೇಳ್ತಾ ಇರ್ತಾಳೆ. ಸರಿ ಬೇರೆ ಏನಾದ್ರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು ಹಂಗೆ ಮನೆ ಸುತ್ತಮುತ್ತ ನೋಡ್ತಾ ಇದ್ರೆ ಯಾವ್ದೋ ಒಂದು ರೂಮ್ ಅಲ್ಲಿ ಏನನ್ನೋ ಬಟ್ಟೆ ಹಾಕಿ ಮುಚ್ಚಿಟ್ಟಿರೋದನ್ನ ಗಮನಿಸ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಇವ್ರಿಗೆ ಏನು ಅಂತ ಗೊತ್ತಾಗೋದಿಲ್ಲ. ಹೋಗಿ ಬಟ್ಟೆ ತೆಗೆದು ನೋಡಿದ್ರೆ ಈ ಕ್ಲೀನ್ ಮಾಡಕ್ಕೆ ಅಂತ ಒಂದು ಅಜ್ಜಿ ಇರ್ತಾರಲ್ಲ, ಅವರು ಸತ್ತೋಗಿರ್ತಾರೆ. ಅದ್ರಲ್ಲ ಬಾಡಿ ಸ್ಮೆಲ್ ಬರಬಾರ್ದು ಅಂತ ಹೇಳ್ಬಿಟ್ಟು ಅದೇನೋ ಪೌಡರ್ ಹಾಕಿ ಇಟ್ಟಿರ್ತಾರೆ. ಇದನ್ನ ನೋಡಿದ ತಕ್ಷಣ ನಮ್ ಹೀರೋಯಿನ್ ಸ್ಟ್ರೇಟ್ ಆಗಿ ಜಾನ್ ಅವ್ರ ಮನೆಗೆ ಹೋಗ್ತಾಳೆ, ಅವನನ್ನ ಕರಿಬೇಕು ಅಂತ. ಯಾಕಂದ್ರೆ ಜಾನ್ ಒಂದು ಡಾಕ್ಟರ್, ಇವ್ನ್ ಬಂದು ನೋಡಿದ್ರೆ ಅದ್ರ
ಬಗ್ಗೆ ಕರೆಕ್ಟ್ ಆಗಿ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಹೀರೋಯಿನ್ ಹೋಗಿ ಜಾನ್ ನ ಕರೀತಾಳೆ. ಈಗ ಜಾನ್ ಜಾಗಕ್ಕೆ ಬಂದ್ಬಿಡ್ತಾನೆ. ಅಲ್ಲಿ ನಮ್ ಹೀರೋ ಆ ಲಾಯರ್ ಹತ್ರ ಮತ್ತೆ ಜಾನ್ ಗರ್ಲ್ ಫ್ರೆಂಡ್ ಹತ್ರ ಮಾತಾಡ್ತಾ ಇರ್ತಾರೆ ಕೇಸ್ ವಿಷಯವಾಗಿ. ಈಗ ಅದೇ ಜಾಗಕ್ಕೆ ಜಾನ್ ಬಂದ್ಬಿಡ್ತಾನೆ. ಈಗ ಇಲ್ಲಿ ಅವ್ನ ಗರ್ಲ್ ಫ್ರೆಂಡ್ ಇರೋದನ್ನ ನೋಡ್ಬಿಟ್ಟು ಅವಳ ಮೇಲೆ ಕೋಪ ಮಾಡ್ಕೊಳ್ತಾನೆ. ಅದಾದ್ಮೇಲೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ರೂಮ್ ಒಳಗಡೆ ಆ ಡೆಡ್ ಬಾಡಿನ ನೋಡೋದಕ್ಕೆ. ಅಷ್ಟದನ್ನ ನೋಡಿದ ತಕ್ಷಣ ಅವ್ನಿಗೆ ಬೈದಲ್ ಹಂಗೆ ಕಿರ್ಚ್ಕೊಂಡ್ಬಿಡ್ತಾನೆ. ಇನ್ನೊಂದ್ ಕಡೆ ಬೇಸ್ಮೆಂಟ್ ಅಲ್ಲಿ ಲಿಯಾ ಅವ್ರ ಅಣ್ಣನ ಕಟ್ಟಾಕಿರ್ತಾರಲ್ವಾ. ಈಗ ಆ ಜಾಗಕ್ಕೆ ಲಿಯಾ ಕೂಡ ಹೋಗಿ ಮಾತಾಡ್ತಾ ಇರ್ತಾಳೆ. ಅವ್ರ ಅಣ್ಣ ಹೇಳ್ತಾನೆ, ನನಗ್ ಗೊತ್ತಾಯ್ತು ಈ ಪ್ರಾಬ್ಲಮ್ ಇಂದ ನಾನು ಹೊರಗಡೆ ಬರೋದು ಅಷ್ಟು ಸಾಮಾನ್ಯ ಅಲ್ಲ ಅಂತ. ದಯವಿಟ್ಟು ನನ್ನ ಫ್ಯಾಮಿಲಿನ ಬಿಟ್ಬಿಡ್ಬೇಡ, ಅವ್ರನ್ನ ಹೆಂಗಾದ್ರೂ ಮಾಡಿ ನೀನೇ ನೋಡ್ಕೋಬೇಕು ಅಂತ ಹೇಳ್ತಾನೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಆಂಡ್ರೂ ಬರ್ತಾನೆ. ಸ್ವಲ್ಪ ಫುಡ್ ಎಲ್ಲ ತಗೊಂಡ್ ಬಂದು ಲಿಯಾಗೆ ಕೊಟ್ಬಿಟ್ಟು ಹೇಳ್ತಾನೆ, ಮೇಡಮ್ ಇದಕ್ಕೂ ಮುಂಚೆ ನನಗೆ ನೀವು ಫುಡ್ ಕೊಟ್ಟು ಹೆಲ್ಪ್ ಮಾಡಿದ್ರಿ, ಅದಕ್ಕೆ ನನ್ ಕೈಲಾಗಿರೋ ಸಣ್ಣ ಹೆಲ್ಪ್ ಅಂತ ಹೇಳ್ಬಿಟ್ಟು ತುಂಬಾನೇ ಊಟ ಎಲ್ಲ ಕೊಡ್ತಾನೆ. ಇನ್ನೊಂದ್ ಕಡೆ ಜಾನ್ ನ ತೋರಿಸ್ತಾರೆ. ಅವನ ಡೆಡ್ ಬಾಡಿನ ನೋಡಿ ಅವ್ನ ಕೈಲಿ ಆಗದೆ ಹಂಗೆ ನಡ್ಕೊಂಡು ಹೊರಗಡೆ ಬರ್ತಾನೆ. ಬಂದಿದ ತಕ್ಷಣ ಹೇಳ್ತಾನೆ, ಆ ಲೇಡಿನ ಯಾರೋ ಕಚ್ಚಿದ್ದಾರೆ, ಅಷ್ಟೇ ಅಲ್ಲ ಈ ಡೆಡ್ ಬಾಡಿ ಸ್ಮೆಲ್ ಬರಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಫುಲ್ ಆಗಿ ಸುಣ್ಣ ಎಲ್ಲ ಹಾಕಿದ್ದಾರೆ, ಯಾರ ಈ ತರ ಮಾಡಿರ್ಬೋದು ನಮಗ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಅಲ್ಲಿಂದ ಹೊರಗಡೆ ಬರ್ಬೇಕು ಅಂತ ನೋಡಿದ್ರೆ ಈ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ಸ್ವಲ್ಪ ಜನ ಎಲ್ಲ ಬಂದ್ ನಿಂತಿರ್ತಾರೆ. ಅದ್ರಲ್ಲ ಕ್ಲೀನಿಂಗ್ ಕಪಲ್ಸ್ ಇರ್ತಾರಲ್ಲ, ಅವ್ರು ಬಂದು ನಮ್ ಹೀರೋ ಹತ್ರ ಹೇಳ್ತಾರೆ, ನಮ್ ಜೊತೆ ಇದ್ದ ಅಲ್ವಾ ಆಂಡ್ರೂ ಅನ್ನೋನು, ಅವ್ನ ನಮ್ಮ ಹತ್ರ ಇರೋ ಊಟ ನೀರ್ನೆಲ್ಲ ಎತ್ಕೊಂಡ್ ಹೊಟ್ಟೋಗಿದ್ದಾನೆ, ನೀವೇನ್ ಮಾಡ್ತಿರೋ ಏನೋ ಗೊತ್ತಿಲ್ಲ, ದಯವಿಟ್ಟು ನಮ್ಗೆ ಅದನ್ನೆಲ್ಲ ವಾಪಸ್ ತಂದ್ಕೊಡಿ ಅಂತ ಕೇಳ್ತಾರೆ. ಮೋಸ್ಟ್ಲಿ ಈ ತರ ಇವ್ರ ಹತ್ರ ಕಳ್ತನ ಮಾಡಿರೋ ಊಟನೇ ಅಲ್ಲಿಯಾಗಿ ಸ್ವಲ್ಪ ಶೇರ್ ಮಾಡ್ಕೊಂಡಿರೋದು ಅವನು. ಈಗ ಇಲ್ಲಿ ಆರ್ಗ್ಯುಮೆಂಟ್ ನಡೀತಾ ಇದ್ರೆ ಇದೇ ಜಾಗದಲ್ಲೇ ಆ ಲಾಯರ್ ವೈಫ್ ಕೂಡ ಇರ್ತಾಳೆ. ಅಲ್ಲೇ ಎದುರುಗಡೆ ಲಾಯರ್ ಮತ್ತೆ ಜಾನ್ ಅವ್ರ ಗರ್ಲ್ ಫ್ರೆಂಡ್ ಇರ್ತಾಳಲ್ಲ. ಇವ್ರಿಬ್ಬರನ್ನ ನೋಡಿದ್ಮೇಲೆ ಇವಳಿಗೆ ಡೌಟ್ ಬರುತ್ತೆ, ಇದ್ರ ಪಬ್ಲಿಕ್ ಅಲ್ಲಿ ಕೇಳೋದ್ ಬೇಡ ಅಂತ ಹೇಳ್ಬಿಟ್ಟು ಈಗ ಮನೆಗೆ ಹೋದ್ಮೇಲೆ ಕೇಳ್ತಾಳೆ, ನಿನ್ಗೂ ಅವಳಿಗೆ ಏನ್ ಸಂಬಂಧ, ನೀವಿಬ್ರು ಏನು ಕೊಟ್ಟಿಗಿದ್ರಿ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ನೀನ್ ಅನ್ಕೊಂಡಿರೋ ತರಲ್ಲ ಏನು ಇಲ್ಲ, ಜಸ್ಟ್ ಒಂದು ಕೇಸ್ ವಿಷಯವಾಗಿ ಮಾತಾಡ್ತಾ ಇದ್ವಿ ಅಷ್ಟೇ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಇರೋಲ್ಲ ಹೋಗ್ತಾ ಇರೋ ದಾರಿಯಲ್ಲ ಆಂಡ್ರೂ ಕೂಡ ಬರ್ತಾನೆ. ಅವನನ್ನ ನೋಡಿದ ತಕ್ಷಣ ಈ ಕ್ಲೀನ್ ಮಾಡಕ್ ಬಂದಿರ್ತಾರಲ್ಲ ಕಪಲ್ಸ್, ಅದ್ರಲ್ಲಿ ಹಸ್ಬೆಂಡ್ ಗೆ ತುಂಬಾನೇ ಕೋಪ ಬರುತ್ತೆ. ಹೋಗಿ ಆಂಡ್ರೂನ ಹೊಡೆದು ಏನೋ ಮಾಡದೆ ಊಟ ಅಲ್ಲ ಮರ್ಯಾದೆಗೆ ಊಟ ತಂದ್ಕೊಡು ಅಂತ ಹೇಳ್ಬಿಟ್ಟು ಅವನ ಹತ್ರ ಜಗಳ ಮಾಡ್ತಾ ಇರ್ತಾನೆ. ಅಲ್ಲಿರೋರೆಲ್ಲ ಅವನ ತಡಿತಾರೆ. ಅದಾದ್ಮೇಲೆ ಇನ್ನೊಂದ್ ಕಡೆ ಕ್ಯಾಪ್ಟನ್ ಅನ್ನೇ ತೋರ್ಸೋದು. ಹೇಳ್ಬೇಕಂದ್ರೆ ಅವ್ರ ವೈಫ್ ಈಗ ಡೆಲಿವರಿ ಸ್ಟೇಜ್ ಅಲ್ಲಿ ಇರ್ತಾರಲ್ಲ, ಈಗ ಅವ್ರಿಗೆ ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ, ಜೊತೆಗೆ ಅವ್ರ ಪೂರ್ತಿ ಜಾಂಬಿಯ ಕೂಡ ಚೇಂಜ್ ಆಗ್ಬಿಟ್ಟಿರ್ತಾರೆ. ಈ ತರ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಮಗುನ ಕಾಪಾಡ್ತಾರ ಇಲ್ಲ ಈ ಲೇಡಿನ ಕಾಪಾಡ್ತಾರ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಸೋಲ್ಜರ್ ಲೇಡಿ ಹೇಳ್ತಾರೆ, ಸರ್ ನಾವ್ ಇನ್ನೂ ಸ್ವಲ್ಪ ವ್ಯಾಕ್ಸಿನ್ ನ ಕಂಡಿಡ್ದಿದೀವಿ, ಬಟ್ ಟೆಸ್ಟ್ ಮಾಡಿಲ್ಲ, ಅದು ಯಾವ ರೇಂಜ್ ಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ ಕ್ಯಾಪ್ಟನ್ ಸ್ವಲ್ಪನೂ ಯೋಚನೆ ಮಾಡೋದಿಲ್ಲ, ಫಸ್ಟ್ ಆ ಮೆಡಿಸಿನ್ ತಗೊಂಬಂದ್ ಹಾಕ್ಬೇಕು ಅಂತ ನೋಡ್ತಾರೆ. ಆದ್ರೆ ಸೋಲ್ಜರ್ ಲೇಡಿ ಹೇಳ್ತಾನೆ ಇರ್ತಾರೆ, ಸರ್ ನಾವ್ ಹತ್ರ ಎಲ್ಲ ಮೆಡಿಸಿನ್ ಎತ್ತಕ್ಕಾಗೋದಿಲ್ಲ, ಅದಕ್ಕೆ ನಮ್ಗೆ ಹೈಯರ್ ಅಫಿಷಿಯಲ್ಸ್ ಇಂದ ಪರ್ಮಿಷನ್ ಎಲ್ಲ ಬೇಕಾಗುತ್ತೆ ಅಂತ. ಇವಳು ಹೇಳ್ಕೊಂಡೆ ಬರ್ತಾ ಇರ್ತಾಳೆ, ಸರ್ ಇದಕ್ ನಾವು ಹೈಯರ್ ಅಫಿಷಿಯಲ್ಸ್ ಹತ್ರ ಪರ್ಮಿಷನ್ ತಗೋಬೇಕು ಅಂತ. ಆದ್ರೆ ಅದೇ ಟೈಮ್ ಅಲ್ಲಿ ಎದುರುಗಡೆ 3 ಆಫೀಸರ್ಸ್ ಬಂದು ಕ್ಯಾಪ್ಟನ್ ನ ತಡಿತಾರೆ. ಅಲ್ಲಿ ಸ್ವಲ್ಪ ಜಗಳನೂ ಆಗುತ್ತೆ. ಈಗ ನಮ್ ಕ್ಯಾಪ್ಟನ್ ಕೈಲಿ ಇರುತ್ತೆ ಗನ್ನು. ಇದೇ ಟೈಮ್ಗೆ ಸೋಲ್ಜರ್ ಲೇಡಿ ಅಲ್ಲಿಗೆ ಬಂದು ಸಿಚುವೇಶನ್ ನ ಹೇಳ್ತಾರೆ, ಈ ತರ ಎಲ್ಲ ಪ್ರಾಬ್ಲಮ್ ಇದೆ ಅಂತ. ಅದಾದ್ಮೇಲೆ ಅವ್ರು ಆ ಮೆಡಿಸಿನ್ ನ ಕೊಡಕ್ಕೆ ಒಪ್ಕೊಳ್ತಾರೆ. ಹಿಂಗ ಮೆಡಿಸಿನ್ ನ ಕೂಡ ಎತ್ಕೊಂಡ್ಬಂದು ಅವ್ರಿಗೂ ಇಂಜೆಕ್ಟ್ ಮಾಡ್ಬಿಡ್ತಾರೆ. ಅವಳಂಗೆ ಭಯಂಕರವಾಗಿ ಕಿರ್ಚ್ತಾ ಇರ್ತಾಳಲ್ಲ. ಈಗ ಮೆಡಿಸಿನ್ ಹಾಕಿದ್ ಸ್ವಲ್ಪ ಹೊತ್ತಲ್ಲೇ ನಾರ್ಮಲ್ ಆಗ್ಬಿಡ್ತಾಳೆ. ಇದರಿಂದನೇ ಅವ್ರು ಅರ್ಥ ಮಾಡ್ಕೊಳ್ತಾರೆ, ಈ ಮೆಡಿಸಿನ್ ನ ಹೀರೋಯಿನ್ ಮೇಲಿರೋ ಬ್ಲಡ್ ಇಂದ ತಯಾರು ಮಾಡಿರೋದು, ಸೊ ನಮ್ಗೆ ಹೀರೋಯಿನ್ ಬೇಕಾಗ್ತಾಳೆ ಅಂತ ಹೇಳ್ಬಿಟ್ಟು ಕ್ಯಾಪ್ಟನ್ ಅಲ್ಲಿಂದ ಹೊರಡ್ತಾರೆ. ಇನ್ನೊಂದ್ ಕಡೆ ಅಪಾರ್ಟ್ಮೆಂಟ್ ಅಲ್ಲಿ ಅವ್ರ ಮನೆ ಒಳಗಡೆ ಇರೋ ಫುಡ್ ನ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು, ಜಗಳ ಮಾಡ್ಕೋಬೇಡಿ, ಒಬ್ಬೊಬ್ಬರಾಗ ಹೋಗ್ಬಿಟ್ಟು ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದೇ ತರ ಒಬ್ಬೊಬ್ಬರಾಗ ಹೋಗಿ ಅವ್ರಿಗೆಲ್ಲ ಏನೇನ್ ಬೇಕು ನೀರು ಊಟ ಅದನ್ನೆಲ್ಲ ತಗೊಂಡು ಈಗ ಅವ್ರವ್ರ ಮನೆಗೆ ರಿಟರ್ನ್ ಆಗ್ತಾರೆ. ಈ ಕಡೆ ಯೂಟ್ಯೂಬರ್ ನ ತೋರಿಸ್ತಾರೆ. ಅವನು ಒಂದು ಬಾಕ್ಸ್ ನ ತಗೊಂಡ್ ಹೋಗ್ಬಿಟ್ಟು ಅವ್ರ ಮನೆ ಮುಂದ್ಗಡೆನೆ ಇಟ್ಬಿಟ್ಟು ಡೋರ್ ನ ತಟ್ಬಿಟ್ಟು ಅಲ್ಲಿಂದ ಓಡೋಟೋಗ್ತಾನೆ. ಈಗ ತಾತ ಕೂಡ ಡೋರ್ ಓಪನ್ ಮಾಡಿ ನೋಡ್ತಾರೆ. ಯಾರು ನಮ್ಮ ಮಗನೇನ ಬಂದಿದ್ದು ಅಂತ ಅಜ್ಜಿ ಕೇಳಿದಾಗ ಅವನೇ ಸ್ವಲ್ಪ ಊಟ ನೀರೆಲ್ಲ ಇಟ್ಬಿಟ್ಟು ಹೋಗಿದ್ದೇನೆ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಆಂಡ್ರೂನ ನೋಡಿ ಮಾತಾಡಿಸ್ತಾರೆ. ಏನ್ ವಿಷಯ ಅಂತಂದ್ರೆ ಆ ಕ್ಲೀನರ್ ಲೇಡಿ ಅವ್ರ ಹಸ್ಬೆಂಡ್ ಇವನ್ನ ನೋಡಿದ್ರೆ ಮತ್ತೆ ಕೋಪ ಮಾಡ್ಕೊಂಡು ಎಲ್ಲಿ ಇವ್ನ ಹೊಡಿತಾನೋ ಅಂತ ಹೇಳ್ಬಿಟ್ಟು, ಈಗ ಹೆಂಗೋ ಲೀ ಇಲ್ವಲ್ಲ ಅವ್ರ ಮನೇಲಿ, ಸೊ ಅವ್ರ ಮನೇಲಿ ನೀನ್ ಇರು ಅಂತ ಹೇಳ್ಬಿಟ್ಟು ಆ ಆಂಡ್ರೂನ ಲೀ ಅವ್ರ ಮನೇಲಿ ಬಿಡ್ತಾರೆ. ಆ ಮನೆ ಒಳಗಡೆ ಹೋಗಿದ ತಕ್ಷಣ ಆಂಡ್ರೂ ಹಂಗೆ ಸುತ್ತಮುತ್ತ ನೋಡ್ಬಿಟ್ಟು ಅಲ್ಲಿ ಒಂದು ಸಿಂಹಾಸನ ತರ ಒಂದು ಚೇರ್ ಇರುತ್ತೆ, ಹೋಗ ಅದ್ರ ಮೇಲೆ ಕಾಲ್ ಹಾಕೊಂಡು ಕುತ್ಕೊಳ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಮನೆಗೆ ಬಂದ್ಬಿಡ್ತಾರೆ. ಈ ಟೈಮ್ ಅಲ್ಲಿ ಆ ಚಿಕ್ಕ ಹುಡುಗಿ ತುಂಬಾನೇ ಕೆಮ್ತಾ ಇರ್ತಾಳೆ. ನಮ್ ಹೀರೋಗೆ ಇದೆ ಸರಿಯಾದ ಟೈಮು. ಹೀರೋಯಿನ್ ಮತ್ತೆ ಹುಡುಗಿನ ಹೆಂಗಾದ್ರೂ ಮಾಡಿ ಇಲ್ಲಿಂದ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಾನೆ. ಈಗ ಹೆಂಗಿದ್ರು ಹುಡುಗಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಸೊ ನಾವ್ ಇಲ್ಲಿಂದ ಹೊರಗಡೆ ಹೋಗ್ಲೇಬೇಕು ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಮತ್ತೆ ಎಲ್ಲರೂ ಮೀಟಿಂಗ್ ಹಾಕಿರ್ತಾರೆ. ಈ ಜಾಗದಲ್ಲಿ ಲೀಡರ್ ರೆಡಿ ಹೇಳ್ತಾ ಇರ್ತಾಳೆ, ಅವತ್ತು ನಾವು ಈ ತರ ಬ್ಲಡ್ ನ ತೆಗೆದು ಟೆಸ್ಟ್ ಮಾಡ್ಬೇಕಾದ್ರೆ ನಮ್ಮ ಮನೆಯವ್ರು ಇಲ್ಲಿ ಇರ್ಲಿಲ್ಲ, ಅದಾದ್ಮೇಲೆ ಅವ್ರು ಇನ್ಫೆಕ್ಟ್ ಆಗಿದ್ದಾರೆ ಅಂತ ನನಗೆ ಗೊತ್ತಾಗಿರೋದು. ಈಗ ಎಲ್ಲರೂ ಇಲ್ಲಿ ಇದ್ದೀರಾ, ಸೊ ಯಾರಾದ್ರೂ ಸ್ವಲ್ಪ ಬ್ಲಡ್ ನ ಕೊಡಿ ಟೆಸ್ಟ್ ಮಾಡಿ ನೋಡೋಣ ಅಂತ ಹೇಳಿದ್ರೆ ಯಾರು ಮುಂದೆ ಬರಲ್ಲ. ಆದ್ರೆ ಜಾನ್ ಮಾತ್ರ ಕ್ಲೀನರ್ ಲೇಡಿ ಅವ್ರ ಹಸ್ಬೆಂಡ್ ನ ನೋಡ್ಬಿಟ್ಟು ನೀನ್ ಕೊಡು ಬ್ಲಡ್ ಅಂತ ಹೇಳ್ತಾನೆ. ನಾನ್ ಯಾಕೆ ಕೊಡ್ಬೇಕು, ನೀನ್ ಕೊಡು ಅಂತ ಹೇಳ್ಬಿಟ್ಟು ಹಂಗೆ ಅವ್ರಿಬ್ರು ಹೊಡೆದಾಡ್ತಾ ಇರ್ತಾರೆ. ಈ ಜಾಗದಲ್ಲಿ ನಮ್ ಹೀರೋ ಸ್ವಲ್ಪ ಕಂಟ್ರೋಲ್ ಮೀರ್ತಾನೆ, ಅಂದ್ರೆ ಸ್ವಲ್ಪ ಜಾಂಬಿಯಾಗಿ ಚೇಂಜ್ ಆಗ್ತಾನೆ. ಆದ್ರೂ ಹೆಂಗ ಅವನು ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಳ್ತಾನೆ. ಅದಾದ್ಮೇಲೆ ಜಗಳನ ಸ್ಟಾಪ್ ಮಾಡ್ತಾನೆ. ಈ ತರ ಜಗಳ ಮಾಡೋದನ್ನ ನಿಲ್ಲಿಸ್ತೀರಾ, ಫಸ್ಟ್ ಊಟಕ್ಕೆ ನೀರ್ಗೆಲ್ಲ ಏನ್ ವ್ಯವಸ್ಥೆ ಮಾಡ್ಬೇಕು ಮಾತಾಡೋಣ ಅಂತ ಕೇಳ್ತಾನೆ. ಅದಕ್ಕೆ ಜಾನ್ ಹೇಳ್ತಾನೆ, ಜನರೇಟರ್ ನ ಆನ್ ಮಾಡಿದ್ರೆ ನೀರ್ ಬರುತ್ತಲ್ವಾ, ಆ ನೀರ್ನೆಲ್ಲರೂ ಶೇರ್ ಮಾಡ್ಕೊಂಡು ಕುಕ್ ಮಾಡ್ಕೊಂಡು ತಿನ್ನೋಣ ಅಂತ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ನಮ್ ಹೀರೋಯಿನ್ಗೆ ಏನೋ ಡೌಟ್ ಬರುತ್ತೆ. ಯಾಕಂದ್ರೆ ಅವ್ರು ಇದಕ್ಕೂ ಮುಂಚೆ ಲೀನ ಮೀಟ್ ಮಾಡಿ ಮಾತಾಡಿದಾಗ ಲೀ ಕೂಡ ಈ ಜನರೇಟರ್ ಬಗ್ಗೆ ಹೇಳಿರ್ತಾನಲ್ವಾ, ಸೊ ಇವ್ನ್ಗೆ ಹೆಂಗ್ ಗೊತ್ತಾಯ್ತು ಅಂತ ಅವಳಿಗೊಂದು ಡೌಟ್ ಬರುತ್ತೆ. ಅದಾದ್ಮೇಲೆ ನೈಟ್ ನಮ್ ಹೀರೋ ಹಂಗೆ ಮೇಲಿಂದ ಕೆಳಗಡೆ ಬರ್ಬೇಕಾದ್ರೆ ಗೋಡೆ ಮೇಲೆಲ್ಲ ಫುಲ್ ಬ್ಲಡ್ ಆಗಿರುತ್ತೆ. ಅದನ್ನ ನೋಡಿ ಏನ್ ಯೋಚನೆ ಮಾಡ್ದ ಅಂತ ಗೊತ್ತಿಲ್ಲ. ಮತ್ತೆ ವಾಕಿ ಟಾಕಿಯಿಂದ ಆ ಕ್ಯಾಪ್ಟನ್ ನ ಕಾಂಟ್ಯಾಕ್ಟ್ ಮಾಡ್ತಾನೆ. ನೀವ್ ಇವತ್ತು 1 ಗಂಟೆಗೆ
ಬಂದು ಹೀರೋಯಿನ್ ಮತ್ತೆ ಆ ಚಿಕ್ಕ ಹುಡುಗಿನ ಇಲ್ಲಿಂದ ಕರ್ಕೊಂಡು ಹೊಟ್ಟೋಗಿ ಹೇಳ್ಬೇಕಂದ್ರೆ ಈಗ ನಿಮ್ಗೆ ಹೀರೋಯಿನ್ ಅವಶ್ಯಕತೆನೂ ಇದೆ. ಅವಳ ಬ್ಲಡ್ ಇಂದಾನೆ ನೀವು ಆಂಟಿಬಯೋಟಿಕ್ಸ್ ನ ತೆಗೆದು ವ್ಯಾಕ್ಸಿನ್ ನ ಕಂಡಿಡಿಬೇಕಲ್ವಾ, ಅದರಿಂದ ಅವಳು ನಿಮ್ಗೆ ಯೂಸ್ ಆಗ್ತಾಳೆ, ಬಂದು ಬೇಗ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಹೀರೋಯಿನ್ ಸೇಫ್ ಆಗಿರ್ಬೇಕು, ನನ್ಗೆ ಅದೇ ಬೇಕಾಗಿರೋದು, ಆದಷ್ಟು ಬೇಗ ಇದನ್ನ ಕಂಡಿಡಿದ್ ಬಿಡಿ ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ನಮ್ ಹೀರೋನ ಸಪರೇಟ್ ಆಗಿ ಒಂದ್ ರೂಮ್ ಕರ್ಕೊಂಡು ಹೋಗಿ ಮಾತಾಡ್ತಾಳೆ. ಏನಾಯ್ತು ನಿನ್ಗೂ ಏನಾದ್ರೂ ವೈರಸ್ ಎಫೆಕ್ಟ್ ಆಗಿದ್ಯಾ? ಯಾಕಂದ್ರೆ ನೀನ್ ಮಾಡೋದಲ್ಲ ಅದೇ ತರ ಇದೆ, ನಾನ್ ನೀರ್ ಕೊಟ್ರೆ ಕೂಡ ನೀನ್ ನೀರ್ ಕುಡ್ದಿಲ್ಲ, ಏನಾಯ್ತು ಅಂತ ಕೇಳಿದಾಗ ನಮ್ ಹೀರೋ ಇಲ್ಲ ಏನು ಇಲ್ಲ ಅಂತ ಹೇಳ್ತಾನೆ. ಹೇಳ್ಬೇಕಂತಂದ್ರೆ ಈಗ ವೈರಸ್ ಇಂದ ಅಫೆಕ್ಟ್ ಆಗಿರೋರೆಲ್ಲ ಸ್ವಲ್ಪ ಅಡ್ವಾನ್ಸ್ಡ್ ಸ್ಟೇಜ್ ಹೋಗಿರ್ತಾರೆ, ಅವ್ರಿಗೆಲ್ಲ ನೀರ್ ದಾಹ ಜಾಸ್ತಿ ಆಗೋದಿಲ್ಲ, ಜೊತೆಗೆ ಕೈ ಮೇಲೆ ಗಾಯ ಆದ್ರೆ ಇದಕ್ಕೂ ಮುಂಚೆ ಬೇಗ ಆರ್ತಾ ಇರ್ಲಿಲ್ಲ, ಬಟ್ ಈಗ ತಕ್ಷಣ ಆರೋಗುತ್ತೆ. ನಮ್ ಹೀರೋ ಕೂಡ ಗಾಯ ಆರೋಗಿರುತ್ತೆ, ಬಟ್ ಹೀರೋಯಿನ್ಗೆ ಡೌಟ್ ಬರಬಾರ್ದು ಅಂತ ಹೇಳ್ಬಿಟ್ಟು ಅವನೇ ಮತ್ತೆ ಕೈ ಮೇಲೆ ಗೀಚ್ಕೊಂಡಿರ್ತಾನೆ. ಇದನ್ನ ನೋಡಿದ್ಮೇಲೆ ನಮ್ ಹೀರೋಯಿನ್ ಕೂಡ ಹೀರೋ ಮೇಲೆ ಡೌಟ್ ಪಡೋದಿಲ್ಲ. ಅದಾದ್ಮೇಲೆ ಲೀ ಬಗ್ಗೆನೆ ಮಾತಾಡೋದು. ಸರಿ, ಮೋಸ್ಟ್ಲಿ ಅವನೆಲ್ಲೂ ಹೊರಗಡೆ ಹೋಗಿರೋದಿಲ್ಲ, ಅವ್ನ ಮನೇಲಿ ಏನಾದ್ರು ಸೀಕ್ರೆಟ್ ರೂಮ್ ಏನಾದ್ರು ಇರುತ್ತೇನೋ, ಅದ್ರಲ್ಲಿ ಎಲ್ಲಾದ್ರೂ ಇದಾನೇನೋ ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಹೋಗಿ ಹುಡುಕ್ತಾರೆ. ನಮ್ ಹೀರೋ ಹೊರಗಡೆ ಹುಡುಕ್ತಾನೆ, ನಮ್ ಹೀರೋಯಿನ್ ಒಳಗಡೆ ಹುಡುಕ್ತಾಳೆ. ನಮ್ ಹೀರೋ ಹತ್ರ ಹೊರಗಡೆ ಹೋದಾಗ EPS TPS ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಎಲೆಕ್ಟ್ರಿಕಲ್ ರೂಮ್ ಅಂತ ಕಾಣಿಸುತ್ತೆ, ಅದ್ರೊಳಗಡೆ ಹೋಗಿ ನೋಡ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ನಮ್ ಹೀರೋಗೆ ಶಾಕು, ಯಾಕಂದ್ರೆ ಇದಕ್ಕೂ ಮುಂಚೆ ಅಜ್ಜಿನ ಹೆಂಗ್ ಸಾಯಿಸ್ಬಿಟ್ಟು ಸುಣ್ಣ ಹಾಕಿಟ್ಟಿದ್ರು ಅದೇ ತರನೇ ಇಲ್ಲಿ ಲೀನ ಕೂಡ ಸಾಯಿಸ್ಬಿಟ್ಟು ಫುಲ್ ಆಗಿ ಸುಣ್ಣ ಹಾಕಿಟ್ಟಿರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಒಳಗಡೆ ಇರ್ತಾಳಲ್ವಾ, ಅವಳ ಕೈಯಲ್ಲೇ ವಾಕಿ ಟಾಕಿ ಇರುತ್ತೆ. ಈಗ ಕ್ಯಾಪ್ಟನ್ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ನಿಮ್ಗೊಂದ್ ಮುಖ್ಯವಾದ ವಿಷಯ ಹೇಳ್ಬೇಕು, ಆ ಕ್ಲೀನಿಂಗ್ ಕಪಲ್ಸ್ ಜೊತೆ ಆಂಡ್ರೆ ಅಂತ ಹೇಳ್ಬಿಟ್ಟು ಒಬ್ಬ ಬಂದಿದ್ದಲ್ವಾ, ಅವ್ನ್ ಆಲ್ರೆಡಿ ಸತ್ತೋಗಿದ್ದಾನೆ. ಈ ಅಪಾರ್ಟ್ಮೆಂಟ್ ಅಲ್ಲಿ ಇರೋರ್ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಬೇಕಾದ್ರೇನೆ ನಮ್ಗೆ ಈ ಡೀಟೇಲ್ಸ್ ಗೊತ್ತಾಗಿದ್ದು ಅವ್ನ್ ಆಲ್ರೆಡಿ ಸತ್ತೋಗಿದ್ದಾನೆ ಅಂತ. ಅವ್ನ್ ಮನೆಗೆ ಹೋಗಿ ನೋಡಿದಾಗ ಅವ್ನ್ ಡೆಡ್ ಬಾಡಿ ಮೇಲೆ ಯಾರೋ ಫುಲ್ ಆಗಿ ಸುಣ್ಣ ಹಾಕಿಟ್ಟಿದ್ರು. ಈ ತರ ಒಂದು ವಿಷಯ ನಮ್ ಹೀರೋಯಿನ್ ಹತ್ರ ಹೇಳಿದ ತಕ್ಷಣ ಇನ್ನೊಂದ್ ಕಡೆ ನಮ್ ಹೀರೋ ಓಡ್ ಬಂದು ಹೇಳ್ತಾನೆ, ಈ ಎಲೆಕ್ಟ್ರಿಕಲ್ ರೂಮ್ ಅಲ್ಲಿ ಕೂಡ ಲೀ ಸತ್ ಬಿದ್ದಿದ್ದಾನೆ, ಸೇಮು ಆ ಅಜ್ಜಿ ಸತ್ತಿದ್ರಲ್ಲ ಸುಣ್ಣ ಎಲ್ಲ ಹಾಕಿದ್ರಲ್ಲ ಅದೇ ತರನೇ ಸತ್ ಬಿದ್ದಿದ್ದಾನೆ ಅಂತ. ಇದನ್ನೆಲ್ಲ ಕೇಳಿಸ್ಕೊಳ್ಳೋ ನಮ್ ಹೀರೋಯಿನ್ಗೆ ಅರ್ಥ ಆಗೋಯ್ತು, ಇದಕ್ಕೆಲ್ಲ ಕಾರಣ ಆಂಡ್ರೂನೆ ಅಂತ. ಇಲ್ಲಿ ಲಾಕ್ ಡೌನ್ ಆಗೋದಕ್ಕೂ ಮುಂಚೆನೆ ಅಲ್ಲಿ ಆಂಡ್ರನ್ನ ಸಾಯಿಸ್ಬಿಟ್ಟು ಈ ಕಿಲ್ಲರ್ ಒಳಗಡೆ ಬಂದಿರೋದು. ಅಷ್ಟೇ ಅಲ್ಲ, ಅದಕ್ಕೋಸ್ಕರನೇ ಅವನ ಐಡೆಂಟಿಟಿನ ಚೇಂಜ್ ಮಾಡ್ಕೋಬೇಕು ಅಂತ ID ಕಾರ್ಡ್ ಅಲ್ಲಿ ಮುಖನೆಲ್ಲ ಸ್ಕ್ರಾಚ್ ಮಾಡಿ ಇಟ್ಟಿದ್ದ. ಪ್ಲಸ್ ಈಗ ಇಲ್ಲಿ ಅವನು ಕಿಲ್ಲರ್ ಆಗಿ ಎಲ್ಲರನ್ನು ಸಾಯಿಸ್ತಾ ಇದ್ದಾನೆ ಅಂತ ನಮ್ ಹೀರೋಯಿನ್ಗೆ ಒಂದು ಕನ್ಕ್ಲೂಷನ್ ಬಂದ್ಬಿಡುತ್ತೆ. ಇವ್ರ ಈ ತರ ಯೋಚನೆ ಮಾಡ್ತಾ ಇರೋ ಟೈಮ್ ಅಲ್ಲಿ ಗನ್ ಶೂಟ್ ಸೌಂಡ್ ಕೇಳಿಸುತ್ತೆ. ಏನಂತ ಹೇಳ್ಬಿಟ್ಟು ಆ ಸೌಂಡ್ ಯಾವ ಕಡೆ ಬರ್ತಾ ಇದೆ ಅಂತ ಓಡೋಗ್ ನೋಡಿದ್ರೆ ಅದು ನಮ್ ಹೀರೋಯಿನ್ ಅವ್ರ ಮನೇನೆ. ಏನಂತ ಒಳಗಡೆ ಹೋಗಿ ನೋಡಿದ್ರೆ ಸೀನಿಯರ್ ಆಫೀಸರ್ ಹಂಗೆ ಕೆಳಗಡೆ ಬಿದ್ದಿರ್ತಾರೆ. ಅದನ್ನ ನೋಡಿ ನಮ್ ಹೀರೋ ಓಡೋಗಿ ಅವನನ್ನ ಎತ್ಕೊಳ್ತಾರೆ. ನೋಡಿದ್ರೆ ಅಲ್ಲಿ ಸೋಫಾ ಮೇಲೆ ಈ ಆಂಡ್ರೂ ಮತ್ತೆ ಆ ಚಿಕ್ಕ ಹುಡುಗಿ ಕೂತಿರ್ತಾರೆ, ಅವ್ರೊಂದ್ ಗೇಮ್ ಆಡ್ತಾ ಇರ್ತಾರೆ. ಈಗ ಇವನ್ ಬಗ್ಗೆ ಡೀಟೇಲ್ಸ್ ಎಲ್ಲರಿಗೂ ಗೊತ್ತಾಗೋಯ್ತಲ್ವಾ, ಇನ್ನೀ ಮುಖ ಮುಚ್ಚಿಟ್ಕೊಂಡು ಏನ್ ಪ್ರಯೋಜನ ಅಂತ ಹೇಳ್ಬಿಟ್ಟು ಈಗ ಅವ್ನ್ ಮಾಸ್ಕ್ ನ ಕೂಡ ತೆಗಿತಾನೆ. ಇದಾದ್ಮೇಲೆ ಏನಾಯ್ತು ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ಇಲ್ಲಿಗೆ ಎಪಿಸೋಡ್ ಮುಗೀತು. ಇನ್ ಫೈನಲ್ ಆಗಿ 2 ಎಪಿಸೋಡ್ ಇದೆ ಅಷ್ಟೇ ಈ ಸೀರೀಸ್ ಮುಗಿಯೋದಕ್ಕೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬಿಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ಎಪಿಸೋಡ್ 11 ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.